ಶ್ರೀನಿವಾಸಪುರದಲ್ಲಿ ವಿಜನ್ ಇಂಡಿಯಾ ಪದವಿ ಪೂರ್ವ ಕಾಲೇಜು ಈ ವರ್ಷ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಮತ್ತೊಮ್ಮೆ ಭರ್ಜರಿ ಸಾಧನೆ ಮಾಡಿದ್ದು ಕಳೆದ 7 ವರ್ಷಗಳ ಯಶಸ್ಸಿನ ಪರಂಪರೆಯನ್ನ ಮುಂದುವರಿಸಿದೆ. ಸಂಸ್ಥಾಪಕರಾದ ಡಾಕ್ಟರ್ ವೇಣುಗೋಪಾಲ್ ರವರ ಮಾಹಿತಿಯಂತೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿ ಕಾಲೇಜಿನ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಒಟ್ಟು 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಎಲ್ಲರೂ ತೇರ್ಗಡೆಯಾಗಿ 100% ಫಲಿತಾಂಶ ದಾಖಲಾಗಿದ್ದು ಇದು ಕಾಲೇಜಿನ ಹೆಮ್ಮೆಗೀಡಾದ ಸಾಧನೆಯಾಗಿದೆ. ಇವರಲ್ಲಿ 49 ಮಂದಿ ವಿಶಿಷ್ಟ ಶ್ರೇಣಿ, 29 ಮಂದಿ ಪ್ರಥಮ ಶ್ರೇಣಿ ಹಾಗೂ 1 ವಿದ್ಯಾರ್ಥಿ ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿಯೂ ಉತ್ತಮ ಸಾಧನೆ ಕಂಡು ಬಂದಿದ್ದು 58 ವಿದ್ಯಾರ್ಥಿಗಳಲ್ಲಿ 56 ಮಂದಿ ತೇರ್ಗಡೆಯಾಗಿ 97% ಫಲಿತಾಂಶ ಬಂದಿದೆ. ಇವರಲ್ಲಿ 16 ಮಂದಿ ವಿಶಿಷ್ಟ ಶ್ರೇಣಿ, 35 ಮಂದಿ ಪ್ರಥಮ ಶ್ರೇಣಿ ಹಾಗೂ 5 ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಪ್ರತಿಭಾ ಕೆವಿ 579 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದು, ಚೈತ್ರಾ ರೆಡ್ಡಿ 578 ಅಂಕಗಳೊಂದಿಗೆ ದ್ವಿತೀಯ ಹಾಗೂ ಸಂಧ್ಯಾ ಎಂ 575 ಅಂಕಗಳೊಂದಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಗೋಪಿಕಾ ಎಸ್ 586 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದರೆ, ಮೊಹಮ್ಮದ್ ಉಮರ್ 574 ಅಂಕಗಳೊಂದಿಗೆ ದ್ವಿತೀಯ ಹಾಗೂ ಶಶಿಕಾಂತ್ ಟಿಆರ್ 566 ಅಂಕಗಳೊಂದಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇದಲ್ಲದೆ ವಿಷಯವಾರು ಸಾಧನೆಯಲ್ಲಿಯೂ ವಿದ್ಯಾರ್ಥಿಗಳು ಮಿಂಚಿದ್ದು ಒಟ್ಟು 11 ಮಂದಿ ವಿವಿಧ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಗಣಿತದಲ್ಲಿ 5 ಮಂದಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ 2 ಮಂದಿ, ಕನ್ನಡದಲ್ಲಿ 1 ವಿದ್ಯಾರ್ಥಿನಿ ಹಾಗೂ ಬಿಸಿನೆಸ್ ಸ್ಟಡೀಸ್ನಲ್ಲಿ 3 ಮಂದಿ ಪೂರ್ಣ ಅಂಕಗಳನ್ನು ಗಳಿಸಿದ್ದಾರೆ. ಪ್ರವೇಶ ಪರೀಕ್ಷೆಗಳಲ್ಲಿಯೂ ಕಾಲೇಜು ತನ್ನ ಸಾಧನೆಯನ್ನ ಮುಂದುವರಿಸಿದ್ದು, ಜೆಇಇ ಮೇನ್ಸ್ನಲ್ಲಿ 6 ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಜೊತೆಗೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿಯೂ ಕಾಲೇಜು ಸಮರ್ಪಕ ತರಬೇತಿ ನೀಡುತ್ತಿದೆ. ಈ ಕುರಿತು ಮಾತನಾಡಿದ ಡಾಕ್ಟರ್ ವೇಣುಗೋಪಾಲ್ ರವರು, ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಬೆಂಬಲವೇ ಈ ಸಾಧನೆಯ ಮೂಲ ಕಾರಣ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶ ತರುವ ಉದ್ದೇಶ ಹೊಂದಿದ್ದೇವೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ವಿಜನ್ ಇಂಡಿಯಾ ಪದವಿ ಪೂರ್ವ ಕಾಲೇಜು ಈ ವರ್ಷದ ಫಲಿತಾಂಶದ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಶ್ರೇಷ್ಠತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ವಿಷನ್ ಇಂಡಿಯಾ PU ಕಾಲೇಜಿನ ಫಲಿತಾಂಶ ತಮಗೆ ಹೇಳಲು ಬಯಸ್ತಾ ಇದ್ದೀನಿ. ನಮ್ಮ ವಿಷನ್ ಇಂಡಿಯಾ PU ಕಾಲೇಜ್ ಪ್ರಾರಂಭ ಆಗಿ 7 ವರ್ಷ ಆಗಿದೆ. ನಿರಂತರವಾಗಿ ಈ ಕಳೆದ 7 ವರ್ಷಗಳಿಂದ ನಾವು ಉತ್ತಮ ಒಂದು ಫಲಿತಾಂಶವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ಥರ ಈ ಸಾಲಿನಲ್ಲೂ ಸಹಿತ ಅತ್ಯುತ್ತಮವಾದ ಒಂದು ಫಲಿತಾಂಶ ನಮ್ಮ ವಿಷನ್ ಇಂಡಿಯಾ PU ಕಾಲೇಜಿಗೆ ಬಂದಿದೆ. ನಮ್ಮ ವಿಷನ್ ಇಂಡಿಯಾ PU ಕಾಲೇಜಿನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ 2 ವಿಭಾಗಗಳಿದೆ. ಸೈನ್ಸ್ ವಿಭಾಗದಲ್ಲಿ ಈ ಸಾರಿ 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. 79 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿ 100% ರಿಸಲ್ಟ್ಸು ಸೈನ್ಸಲ್ಲಿ ಬಂದಿದೆ. 79 ವಿದ್ಯಾರ್ಥಿಗಳಲ್ಲಿ 49 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮುಖಾಂತರ, 29 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಮುಖಾಂತರ, ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಕ್ಲಾಸ್ ಮುಖಾಂತರ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 58 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ನಮ್ಮ ಕಾಲೇಜ್ ಮುಖಾಂತರ ಹಾಜರಾಗಿದ್ದರು. ಇದರಲ್ಲಿ 56 ಜನ ಉತ್ತೀರ್ಣರಾಗಿದ್ದಾರೆ. 97% ಕಾಮರ್ಸ್ನಲ್ಲಿ ಬಂದಿದೆ. ಈ 58 ವಿದ್ಯಾರ್ಥಿಗಳಲ್ಲಿ 16 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ, 35 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆದಿದ್ದಾರೆ, 5 ವಿದ್ಯಾರ್ಥಿಗಳು
ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಒಟ್ಟು ಸೈನ್ಸ್ ವಿಭಾಗದಲ್ಲಿ 100% ರಿಸಲ್ಟು, ಕಾಮರ್ಸ್ ವಿಭಾಗದಲ್ಲಿ 97% ರಿಸಲ್ಟ್ಸ್ ಬಂದಿದೆ. ಇಷ್ಟು ನೋಡಿದ್ರೆ ಟೋಟಲ್ 11 ಜನ 100ಕ್ಕೆ 100 ಮಾರ್ಕ್ಸು ನಮ್ಮ ಕಾಲೇಜ್ನಲ್ಲಿ ಪಡೆದಿರ್ತಾರೆ. ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ಜನ 5 ವಿದ್ಯಾರ್ಥಿಗಳು ಪಡೆದಿರ್ತಾರೆ. ನರೇಂದ್ರ BS, ರೋಹನ್ ರೆಡ್ಡಿ KN, ಗೀತಾ ರಾಣಿ BS, MS ಬದ್ರಿನಾಥ್ ಮತ್ತು ಗೋವರ್ಧನ್ R ಈ 5 ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ಮಾರ್ಕ್ಸು ಪಡೆದಿರ್ತಾರೆ. ಕಂಪ್ಯೂಟರ್ ಸೈನ್ಸಲ್ಲಿ 2 ಚೈತ್ರಾ ರೆಡ್ಡಿ BA ಮತ್ತು ಚಂದ್ರಶೇಖರ್ B 100ಕ್ಕೆ 100 ಮಾರ್ಕ್ಸು ಪಡೆದಿರುತ್ತಾರೆ. ಕನ್ನಡನಲ್ಲಿ ಮಹಾಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ 100ಕ್ಕೆ 100 ಮಾರ್ಕ್ಸು ಪಡೆದಿರುತ್ತಾರೆ. ಬಿಸ್ನೆಸ್ ಸ್ಟಡೀಸಲ್ಲಿ S ಗೋಪಿಕಾ, ಪೂಜಿತಾ DR, ಜ್ಯೋತಿ V ಎಂಬ ವಿದ್ಯಾರ್ಥಿಗಳು ಬಿಸ್ನೆಸ್ ಸ್ಟಡೀಸಲ್ಲಿ 100ಕ್ಕೆ 100 ಮಾರ್ಕ್ಸು ಪಡೆದಿರುತ್ತಾರೆ. ಈ ಒಂದು ಫಲಿತಾಂಶ ಬರಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕ ವೃಂದದವ್ರಿಗೂ, ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟಂಥ ಪೋಷಕರಿಗೂ ನಾನು ನಮ್ಮ ವಿಷನ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.